ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಸಿಯಾ ಬೂಟಿಕ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸಿಂಗಲ್ ಡಾಟ್ ಪ್ಯಾಟರ್ನ್ ಹೇಗೆ ಕಟ್ ಮಾಡಬೇಕಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಒಬ್ಬ ಸಬ್ಸ್ಕ್ರೈಬರ್ ನನಗೆ ಕಮೆಂಟಲ್ಲಿ ತಿಳಿಸಿದ್ದಾರೆ, ಈ ಮೆಜರ್ಮೆಂಟ್ಸ್ ಪ್ರಕಾರ ನನಗೆ ಸಿಂಗಲ್ ಡಾಟ್ನಲ್ಲಿ ಪ್ಯಾಟರ್ನ್ ಕಟ್ ಮಾಡಿ ತೋರಿಸಿ ಅಂತ. ನಾನಿವತ್ತು ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಇದು ಹೇಗಿರುತ್ತೆ, ಕಟ್ಟಿಂಗ್ ಹೇಗೆ, ನಾವು ಫ್ಯಾಬ್ರಿಕ್ ಮೇಲೆ ಹೇಗೆ ಕಟ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಬರೀ ನೋಡೋಣ. ಇವರ ಮೆಜರ್ಮೆಂಟ್ಸ್ ಹೀಗಿದ್ದಾವೆ. ನಾನು ಕಟ್ ಮಾಡ್ತಾ ನಿಮಗೆ ಮೆಜರ್ಮೆಂಟ್ಸ್ ತಿಳಿಸ್ತೀನಿ. ಫ್ರೆಂಡ್ಸ್, ಇವ್ರದ್ದು ಬ್ಲೌಸ್ ಲೆಂತ್ ಬಂದು 14 ಇದೆ. 15ಕ್ಕೆ ಮಾರ್ಕ್ ಹಾಕೋಣ. ಹದಿನೈದಕ್ಕೆ ಒಂದು ಲೈನ್ ಹಾಕೊಳ್ಳಿ. ಆರ್ಮೋಲ್ ಡೌನ್, ಇದು ಅಪ್ಪರ್ ಚೆಸ್ಟಿಗೆ ಲೈನ್ ಹಾಕ್ತೀವಿ. ಫ್ರೆಂಡ್ಸ್, ಇದು ನಾನು 5ವರೆಗೆ ಲೈನ್ ಹಾಕ್ತಿದ್ದೀನಿ. ಇವರು ನೆಕ್ ಲೆಂತ್ ಬಂದು 9 ಇಂಚ್ ಹಿಡಿದಾರೆ. ಫ್ರೆಂಡ್ಸ್, ನಾನು 9ವರೆಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ½ ಇಂಚ್ ಇಲ್ಲಿ ಶೋಲ್ಡರ್ ಹತ್ರ ಹಿಡಿಬೇಕಲ್ಲ, ಹಾಗಾಗಿ ಸ್ಟಿಚಿಂಗಲ್ಲಿ ಹೋಗುತ್ತೆ. ಇವ್ರದ್ದು ವೆಸ್ಟ್ ಬಂದು 29 ಇದೆ. ಫ್ರೆಂಡ್ಸ್, 29ಗೆ ಹಾಫ್ ಈ ಥರ ಮಾಡಿ ನಾನು ಆಲ್ಮೋಸ್ಟ್ ಕಟಿಂಗ್ ವಿಡಿಯೋಸಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೆ. ಈ ಥರ 29ಗೆ ಹಾಫ್ ಮಾಡಬೇಕು, ಅದಕ್ಕೂ ಮತ್ತೆ ಹಾಫ್ ಮಾಡಬೇಕು. ಈ ಥರ ಎಷ್ಟು ಬಂದಿದೆ? 7.25 ಬಂದಿದೆ, ಅಂದರೆ 7 ಇಂಚ್ 2 ಪಾಯಿಂಟು. ಇಲ್ಲಿಗೊಂದು ಮಾರ್ಕ್ ಹಾಕಿ. ಇಲ್ಲಿ ನಾನು ಎಷ್ಟು ಬಿಡಬೇಕು? ಇಲ್ಲಿ 1 ಇಂಚು 1/4 ಇಂಚು, ಅಂದರೆ 1.25 ಬಿಡ್ಬೋದು, 1 ಇಂಚು ಬಿಡ್ಬೋದು. ಇದ್ರ ಮಾರ್ಜಿನ್, ಇಲ್ಲಿ ಮಾರ್ಜಿನ್ ನಾವು ಎಷ್ಟು ಬಿಡ್ತಿದ್ದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಾವು ಬಿಡೋಣ. ಲಾಸ್ಟಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಷ್ಟು ಹೀಗಿದೆ. ಫ್ರೆಂಡ್ಸ್, ಇವ್ರದ್ದು ಶೋಲ್ಡರ್ ಬಂದು 8 ಇದೆ. ನೋಡಿ, ಲಾಸ್ಟ್ ವಿಡಿಯೋಸಲ್ಲಿ ನಾನು 10 ಇಂಚ್ ನೆಕ್ ಓಪನಿಗೆ ಹೇಳ್ಕೊಟ್ಟಿದ್ದೆ. ಇದು 9 ಇಂಚು. 9 ಇಂಚ್ ನೆಕ್ಗೆ ಇವ್ರದ್ದು ಶೋಲ್ಡರ್ 8 ಇದೆ. ಫ್ರೆಂಡ್ಸ್, 8 ಇಲ್ಲಿಗೆ ಬರುತ್ತೆ. 8ರಲ್ಲಿ ನಾನು 2 ಇಂಚಿಗೆ 2 ಪಾಯಿಂಟ್ ಕಡಿಮೆ, ಅಂದರೆ 1/4ಗೆ ಇಲ್ಲಿ ನಾನು ಶೋಲ್ಡರ್ ಲೆಸ್ ಮಾಡ್ತಿದ್ದೀನಿ. ಇಲ್ಲೆಷ್ಟು ಬಂದಿದೆ ನೋಡಿ? 6 ಇಂಚ್ 6.25 ಬಂದಿದೆ. 6 ಇಂಚ್ 25ಗೆ ಈ ಥರ ಹಾಕೊಂಡು ಮತ್ತೆ ನೀವು ½ ಇಂಚ್ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಕ್ರಾಸ್ ಬರುತ್ತೆ. ಆರ್ಮೋಲ್ ಇದು ಬ್ಯಾಕ್, ಕ್ರಾಸ್ ಬ್ಯಾಕ್ಗೆ ಲೈನ್ ಕರೆಕ್ಟ್ ಸಿಗುತ್ತೆ ನಮಗೆ. ಈ ಥರ ಮಾಡೋದ್ರಿಂದ ಬ್ಯಾಕ್ ರಿಂಕಲ್ಸ್ ನಾವು ರಿಮೂವ್ ಮಾಡ್ಬೋದು. ಆರ್ಮೋಲ್ ಶೇಪರಿಂದ ಶೇಪ್ ಕೊಟ್ಬಿಡೋಣ. ಇವ್ರದ್ದು ಅಪ್ಪರ್ ಬಸ್ಟ್ ಹೇಗೆ ಎಷ್ಟಿದೆ? ಫ್ರೆಂಡ್ಸ್, 36 ಇದೆ. ನೋಡಿ, 36 ಈ ಥರ ಡಬಲ್ ಮಾಡಿ ನಿಮಗೆ ಗೊತ್ತಾಗಲಿ ಅಂತ ನಾನು ಟೇಪ್ ಫೋಲ್ಡ್ ಮಾಡಿ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಯಾಕಂದರೆ ಹೊಸಬ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ಬೋದು, ಅವ್ರಿಗೆ ಗೊತ್ತಾಗಬೇಕಲ್ಲ. ಹಾಗಾಗಿ 18ಗೂ ಹಾಫ್ ಮಾಡಿ 9 ಇಂಚ್ ಬರುತ್ತೆ. ನೋಡಿ, 9 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. 10 ಇಂಚ್ ನೆಕ್ ಡೀಪ್ ಇದ್ದಾಗ ನಾನು ಲೂಸಿಂಗ್ ಬಿಟ್ಟಿಲ್ಲ. ಫ್ರೆಂಡ್ಸ್, ಆ್ಯಸ್ ಇಟ್ ಈಸ್ ಎಷ್ಟಿದೆಯೋ ಆ ಥರನೇ ತಗೊಂಡಿದ್ದೆ. ಇದರಲ್ಲಿ ನಾನು ಲೂಸಿಂಗ್ 25, ಅಂದರೆ 1 ಇಂಚಿಗೆ 2 ಪಾಯಿಂಟ್ಸ್, ಅಂದರೆ 25 ಆ್ಯಡ್ ಮಾಡಬೇಕು. ಸ್ವಲ್ಪ ಲೂಸಿಂಗ್ ಬಿಡಬೇಕು. ನೆಕ್ ಬರೀ 9 ಇಂಚ್ ಓಪನ್ ಆಗ್ತಿದೆ. ಹಾಗಾಗಿ ಇವ್ರದ್ದು ಶೋಲ್ಡರ್ ವಿಡ್ತ್ ಬಂದು 2.25 ತಗೊತಿದ್ದೀನಿ. ಡೌನ್ ಬಂದು ಒಂದು 25 ತಗೊಳ್ಳಿ. ನೋಡಿ, ಇಷ್ಟ 2 ಪಾಯಿಂಟ್ಸ್ ಅಷ್ಟೇ ನಾನು ಡೌನ್ ಮಾಡಿದ್ದೀನಿ. ಅಷ್ಟು ಡೌನ್ ಮಾಡ್ಕೊಳ್ಳಿ. ಇನ್ನು ನಾನು 1 ಇಂಚ್ ಲೂಸಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ ಟಕ್ಸ್ ಪಾಯಿಂಟ್ಗೋಸ್ಕರ. ಇಲ್ಲಿಗೊಂದು ಲೈನ್ ಹಾಕೊಂಡು ಬಿಡೋಣ. ಇದು ಮಾರ್ಜನು 1.5 ಇಂಚು. ನೆಕ್ ಲೈನ್ ಹಾಕಿಬಿಡೋಣ. ಇಲ್ಲೆಷ್ಟಿದೆ ನೋಡಿ? 3.25ಗೆ 1 ಪಾಯಿಂಟ್ ಕಡಿಮೆ ಇದೆ. ಇಲ್ಲಿ 3.25 ಇಡೋಣ. 1 ಪಾಯಿಂಟ್ ಅಷ್ಟೇ ಜಾಸ್ತಿ ಮಾಡಿದ್ದೀನಿ. ಸೇಮು ಮಾಡ್ಬೋದು, ಬ್ರಾಡ್ ಬೇಕಾದರೆ ಬ್ರಾಡು ಮಾಡ್ಕೋಬೋದು. 9 ಇಂಚಲ್ಲ, ಸ್ವಲ್ಪ ಬ್ರಾಡ್ ಇದ್ರೂ ಜಾಸ್ತಿ ದೊಡ್ಡದೇನು ಕಾಣಲ್ಲ ನೆಕ್ಕು. ಫ್ರೆಂಡ್ಸ್, ಇವ್ರದ್ದು ಆರ್ಮೋಲ್ ಬಂದು 14 ಇದೆ. 14ರಲ್ಲಿ ಹಾಫು ನೋಡಿ, 14ರಲ್ಲಿ ಹಾಫ್ ಬಂದು 7 ಬರುತ್ತೆ. 14ಗೆ ಪ್ಲಸ್ ಹಾಫ್ ಮಾಡಿ 14ವರೆ ಆಗುತ್ತೆ. 14ವರೆಗೂ ನೀವು ಹಾಫ್ ಮಾಡಿದಾಗ 7 ಇಂಚು 2 ಪಾಯಿಂಟ್ ಬರುತ್ತೆ. ಅಷ್ಟು ಬರ್ತಿದೆಯಾ ಇಲ್ಲ ಅಂತ ನಾವು ನೋಡೋಣ. ನೋಡಿ, ನಾನು ನಿಮಗೆ ಹಾಫ್ ಮಾಡಿ ಮತ್ತೆ ತೋರಿಸ್ತೀನಿ. ನೋಡಿ, 14ವರೆ, 14 ಇಂಚು ಫುಲ್ ಆರ್ಮೋಲು, ಅದಕ್ಕೆ ಪ್ಲಸ್ ನಾವು ಅರ್ಧ ಇಂಚು ಆ್ಯಡ್ ಮಾಡ್ತಾ ಇದ್ದೀವಿ. 14ವರೆ ಆಗುತ್ತೆ.
14:15 ಹಾಫ್ ಮಾಡೋಣ. ನೋಡಿ ಈ ಥರ ತಗೋಬೇಕು. 14ಗೆ ನೋಡಿ 7.25 ಬರುತ್ತೆ. ಎಷ್ಟು ಬರ್ತಿದೆ ಅಂತ ನೋಡೋಣ. ನಮ್ಮ ಸ್ಟಿಚಿಂಗ್ ಇಲ್ಲಿಂದ ಆ್ಯಡ್ ಆಗುತ್ತೆ, ಸ್ಟಿಚ್ ಮಾಡ್ತೀವಿ ಇಲ್ಲಿಂದ. ನೋಡಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಕಡಿಮೆ ಮಾಡಬೇಕು ಫ್ರೆಂಡ್ಸ್. ಮತ್ತೆ ನೋಡೋಣ, ಮೆಜರ್ ಮಾಡಿ. ನೋಡಿ ಕರೆಕ್ಟ್ ಬರ್ತಾ ಇದೆ. 7.25 ಬರ್ತಾ ಇದೆ ಫ್ರೆಂಡ್ಸ್. ನೀವು ಇಂಚಿನಲ್ಲಿ ನೋಡಬೇಕಂದ್ರೆ 7.2 ಪಾಯಿಂಟ್ಸು ಕರೆಕ್ಟ್ ಬಂದಿದೆ. ಈಗ ನಾವು ಕಟ್ ಮಾಡೋಣ ಫ್ರೆಂಡ್ಸ್. ಇದು ನೆಕ್ ನಾನು ಈಗಲೇ ಕಟ್ ಮಾಡೋದಿಲ್ಲ, ಫ್ರಂಟ್ ಪಾರ್ಟ್ ಕಟ್ ಆದಮೇಲೆ ನಾನು ಕಟ್ ಮಾಡ್ತೀನಿ. ಇಲ್ಲಿ ನಾವು ಟಕ್ಸ್ ಪಾಯಿಂಟ್ ಮಾಡಬೇಕಲ್ಲ, ನೋಡಿ ಈ ಥರ ಸೆಂಟರ್ ಮಾಡಿ. ನಾನು 1 ಇಂಚ್ ಟಕ್ಸ್ ಪಾಯಿಂಟ್ ಬಿಟ್ಟಿದ್ದೆ, 1/2 ಇಂಚಿಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಕಚ್ ಹಾಕೊಂಡ್ಬಿಡಿ. ಆಮೇಲೆ 4 ಇಂಚಿಗೆ 4.25 ನಾನು 4.25 ಎರಡೂ ತಗೊತೀನಿ. ಸೈಜ್ ಮೇಲೆ ತಗೊತೀನಿ ಫ್ರೆಂಡ್ಸ್. ಇದಕ್ಕೆ ಈ ಥರ ಲೈನ್ ಹಾಕೊಂಡ್ಬಿಡಿ. ಇಲ್ಲಿ ಶೇಪ್ ತೆಗಿಬೇಕಲ್ಲ, ಕ್ರಾಸ್ ಒಂದು 1/2 ಇಂಚಿಗೆ 2 ಪಾಯಿಂಟ್ ಜಾಸ್ತಿ, 1 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ. 1/4 ಇಂಚು ಹೇಳ್ತಾರೆ ಅನಿಸುತ್ತೆ, 1/4 ಇಂಚು ಫ್ರೆಂಡ್ಸ್. ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀನಿ. ಈಗ ಫ್ರಂಟ್ ಪಾರ್ಟ್ ಹೇಗೆ ಅಂತ ನೋಡೋಣ. ನೋಡಿ ಫ್ರಂಟ್ ಪಾರ್ಟಿಗೆ ಬಂದಿದ್ದೀನಿ. ಫಸ್ಟ್ ಬಂದು ಮಾರ್ಜನಿಗೆ ಒಂದು 3 ಪಾಯಿಂಟ್ ಅಷ್ಟು, ಅಂದರೆ 1 ಸೆಂಟಿಮೀಟರ್ ಅಷ್ಟು ನಾನು ಮಾರ್ಜನ್ ಬಿಡ್ತಾ ಇದ್ದೀನಿ, ಐಪಟ್ಟಿಗೋಸ್ಕರ. ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ನೆಕ್ 10 ಇಂಚ್ ಇಟ್ಟಿದ್ದೆ, ಫ್ರಂಟ್ ನೆಕ್ 7 ಇಂಚ್ ಇಟ್ಟಿದ್ದೆ. ಆವಾಗ ನಾನು ಶೋಲ್ಡರ್ನಲ್ಲಿ ಸೇಮ್ ಅಡ್ಜಸ್ಟ್ಮೆಂಟ್ ಮಾಡಿದ್ದೆ ಫ್ರೆಂಡ್ಸ್. ಈಗ ಬ್ಯಾಕ್ ನೆಕ್ 9 ಇಂಚ್ ಕಟ್ ಆಗ್ತಿದೆ, ಫ್ರಂಟ್ ಬಂದು 6 ಇಂಚ್ ನೆಕ್ ಇದೆ. ಅಡ್ಜಸ್ಟ್ಮೆಂಟ್ ನಾನು ನಿಮಗೆ ಇವತ್ತು ಇದು ಬಂದು ನಿಮಗೆ ನ್ಯೂ ಆಗುತ್ತೆ. ಇದು 9 ಇಂಚ್ ನೆಕ್ಕಿಂದು ನಾನು ನಿಮಗೆ ತೋರಿಸ್ಕೊಟ್ಟಿದ್ದಿಲ್ಲ. 9 ಇಂಚಿಗೆ 2 ಇಂಚಲ್ಲಿ 2 ಪಾಯಿಂಟ್ಸ್ ಕಡಿಮೆ ನಾವು ಇಲ್ಲಿ ಕಟ್ ಮಾಡಿದ್ವಿ. ಆ್ಯಸ್ ಇಟ್ ಈಸ್ ಫ್ರಂಟ್ ನೆಕ್ಕಲ್ಲೂ ಸೇಮ್ ಫ್ರೆಂಡ್ಸ್. ಫ್ರಂಟ್ ನೆಕ್ಕಲ್ಲೂ ನಾವು 1.25 ಇಂಚೆ ಶೋಲ್ಡರ್ ಅಡ್ಜಸ್ಟ್ಮೆಂಟ್ ನಾವು ತಗೊಂತೀವಿ. ಹಾಗಾಗಿ ನೋಡಿ ಇದು ಪ್ಯಾಟರ್ನ್ ಹೇಗಿದೆಯೋ ಆ್ಯಸ್ ಇಟ್ ಈಸ್ ನೀವು ಅದೇ ಥರ ಮಾರ್ಕ್ ಹಾಕಬೇಕು. ಎಲ್ಲೂ ಲೂಸಿಂಗ್ ಬಿಡೋ ಅವಶ್ಯಕತೆ ಇಲ್ಲ. ಶೋಲ್ಡರ್ನಲ್ಲೂ ಅಡ್ಜಸ್ಟ್ಮೆಂಟ್ ಏನಿಲ್ಲ. ಬ್ಯಾಕ್ ಪಾರ್ಟ್ 9 ಇಂಚ್ ಇದ್ದಾಗ, ಫ್ರಂಟ್ ಪಾರ್ಟ್ 6 ಇಂಚ್ ನೆಕ್ ಓಪನ್ ಆದಾಗ ಶೋಲ್ಡರ್ ಅಡ್ಜಸ್ಟ್ಮೆಂಟ್ ಸೇಮ್ ಇರುತ್ತೆ. ಇದು ಮಾರ್ಕ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನು ನೋಡೋಣ ಈಗ ಕಟಿಂಗ್ ಹೇಗಿದೆ ಅಂತ. ಫ್ರಂಟ್ ಪಾರ್ಟ್ ಇದೇ ಮೇನ್ ಪಾರ್ಟ್, ನಮಗೆ ಇಲ್ಲೇ ಇರೋದು. ಟೆಕ್ನಿಕ್ಕಿಂದ ನಾವು ಇಲ್ಲಿ ಪ್ಯಾಟರ್ನ್ ಕಟ್ ಮಾಡಬೇಕಾಗುತ್ತೆ. ಎಲ್ಲ ಕಟ್ಟಿಂಗ್ಸ್ ಥರ ಈ ಕಟ್ಟಿಂಗ್ ಅಲ್ಲ, ಪ್ರತಿಯೊಂದು ಕಟ್ಟಿಂಗಲ್ಲೂ ನಾವು ಒಂದೊಂದೇ ಕಲಿಯೋಕ್ಕೆ ಸಿಗುತ್ತೆ ನಮಗೆ. ನೋಡಿ ನಾನು ಇಲ್ಲಿ ಫ್ರಂಟ್ ಕ್ರಾಸ್ ಬ್ಯಾಕ್ ತೆಗಿತಿದ್ದೀನಿ. ಇಲ್ಲೊಂದು 1/4 ಇಂಚ್ ಅಷ್ಟು, ಅಂದರೆ ಅರ್ಧ ಇಂಚಿಗೆ 2 ಪಾಯಿಂಟ್ ಜಾಸ್ತಿ ಅಷ್ಟು ನಾನು ಫ್ರಂಟ್ ಕ್ರಾಸ್ ತೆಗಿತಾ ಇದ್ದೀನಿ. ನೋಡಿ ಆರ್ಮೋಲ್ ಶೇಪರ್ ನಾನು ಯಾವ ಥರ ಇಟ್ಟಿದ್ದೀನಿ ಅಂತ. ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಇಲ್ಲಿಂದಾನೆ ಇಲ್ಲಿ ಕ್ರಾಸ್, ಇದು ಫ್ರಂಟ್ ಕ್ರಾಸ್ ಬ್ಯಾಕು, ಇದು ಬ್ಯಾಕ್ ಕ್ರಾಸ್ ಬ್ಯಾಕು. ಇವ್ರ ನೆಕ್ ಬಂದು 6 ಇಂಚು. 6 ಇಂಚಿಗೆ 1/2 ಇಂಚಿಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿ 6.5 ಆಗುತ್ತೆ. 6.5ಗೆ ಒಂದು ಮಾರ್ಕು. ನೆಕ್ ನೀವು ಶೇಪ್ ಯಾವುದಾದ್ರೂ ತೊಗೋಬೋದು ಫ್ರೆಂಡ್ಸ್. ನಾನಿಲ್ಲಿ ರೌಂಡೇ ತೋರಿಸ್ಕೊಡ್ತಿದ್ದೀನಿ. ನೀವು ಯಾವ ಟೈಪ್ ಆದರೂ ನೀವು ನೆಕ್ ಚೇಂಜ್ ಮಾಡ್ಕೋಬೋದು. ನಮ್ಮಿಷ್ಟ ಅದು, ನಮ್ಮಿಷ್ಟ ಅಲ್ಲ, ಸಾರಿ ಕಸ್ಟಮರ್ ಇಷ್ಟ ಫ್ರೆಂಡ್ಸ್. ಇವ್ರದ್ದು ಬಸ್ಟ್ ಪಾಯಿಂಟ್ ಇಲ್ಲಿ ನಾವು 1/2 ಇಂಚ್ ಬಿಟ್ಟಿದ್ದೀನಲ್ಲ, ಬಸ್ಟ್ ಪಾಯಿಂಟ್ ಇಲ್ಲಿಂದ ಇವ್ರದ್ದು 38 ಅಪ್ಪರ್ ಬಸ್ಟ್, ಇದು ಫುಲ್ ಬಸ್ಟ್ ಇದೆ ಫ್ರೆಂಡ್ಸ್. ಇವ್ರದ್ದು ಬಂದು 9.25 ಬರುತ್ತೆ. ನೋಡಿ ಇಲ್ಲಿ ನಾನು 1/2 ಇಂಚ್ ಬಿಟ್ಟಿದ್ದೀನಿ. ಇಲ್ಲಿಂದ ನೀವು ತಗೊಂಡಿದ್ರೆ 10 ಇಂಚಿಗೂ ತಗೋಬೋದು. ಇಲ್ಲ ನಾನು 1/2 ಇಂಚ್ ಇಲ್ಲಿ ಬಿಡ್ತಾ ಇದ್ದೀನಲ್ಲ, ನಾನು ಇಲ್ಲಿಗೆ 9.25 ತಗೊತಿದ್ದೀನಿ. ನೋಡಿ 9.25ಗೆ ಒಂದು ಮಾರ್ಕ್ ಹಾಕೋಣ ಫ್ರೆಂಡ್ಸ್. ಈಗ ನಾನು ನಿಮಗೆ ಇಲ್ಲಿ ಬಸ್ಟ್ ಸೆಂಟರ್ ತಗೋಬೇಕಲ್ಲ, ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಇವ್ರದ್ದು ಫುಲ್ ಬಸ್ಟ್ ಬಂದು 38 ಇದೆ. ಇದಕ್ಕೆ 38/10 ಮಾಡಿ. 38/10 ಇಸ್ ಈಕ್ವಲ್ ಟು ನೋಡಿ 3.8 ಬಂದಿದೆ. ನಾವು 3.25 ಇಲ್ಲಿ ತಗೋಬೇಕು.
ಅಂದರೆ 4 ಇಂಚಿಗೆ 2 ಪಾಯಿಂಟ್ ಕಡಿಮೆ. ಇಲ್ಲಿಗೆ ಮಾರ್ಕ್ ಹಾಕಬೇಕು. ಇಲ್ಲಿಗೆ ಇದು ನಮ್ಮದು ಸೆಂಟರ್ ಬಸ್ಟ್ ಪಾಯಿಂಟ್ ಆಗುತ್ತೆ. ಇದಕ್ಕೆ ನಾವು 0 ಅಂತ ಒಂದು ಹೆಸರು ಕೊಡೋಣ. ಇಲ್ಲೇ ಇರೋದು ಮೇಯ್ನ್ ಕಟ್ಟಿಂಗ್ ಬಂದು. ತುಂಬ ಇದರಿಂದ ನೋಡಿ, ಗಮನ ಇಟ್ಟು ನೋಡಿ ನಾನು ಹೇಗೆ ಕಟ್ ಮಾಡ್ತಿದ್ದೀನಿ, ಏನು ಹೇಳ್ತಿದ್ದೀನಿ ಅಂತ. ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗೋದಿಲ್ಲ. ಸಣ್ಣ ಸಣ್ಣ ಪಾಯಿಂಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಫುಲ್ ಬಸ್ಟ್ನಲ್ಲಿ 38/10 ಮಾಡಿದೆ = 3/4 ಬಂದಿದೆ. ನಾನಿಲ್ಲಿ 3/4ಗೆ ಒಂದು ಪಾಯಿಂಟ್ ಹಾಕಿದ್ದೀನಿ. ಇದಕ್ಕೆ 0 ಅಂತ ಹೆಸರು ಕೊಟ್ಟೆ. ಇದರಿಂದ 2 ಇಂಚ್ ಕೆಳಗಡೆ ಒಂದು ಲೈನ್ ಹಾಕ್ಕೊಳ್ಳಿ. ಇದೇ ಥರ ಈ ಥರ ಲೈನ್ ಕೊಟ್ಟಿವಲ್ಲ ಫ್ರೆಂಡ್ಸ್, ಇಲ್ಲಿ 3/4 ಆಗಿದೆ. ಇದಕ್ಕೆ ಒಂದು ಅರ್ಧ ಇಂಚ್ ಆ್ಯಡ್ ಮಾಡಿ ಫ್ರೆಂಡ್ಸ್. ಇಲ್ಲಿಗೆ ಅರ್ಧ ಇಂಚ್ ಆಗಿ ಆ್ಯಡ್ ಮಾಡಿ 4.25 4 ಇಂಚು 25 ಅಷ್ಟು. ಅಂದರೆ ಇಲ್ಲಿಗೆ ಒಂದು ನಾವು ಇಲ್ಲೆಷ್ಟು ತಗೊಂಡಿದ್ದೀವೋ ಅಲ್ಲಿಂದ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ನಿಮಗೆ ಗೊತ್ತಾಗಲಿ ಅಂತ ನಾನು 2 ಸಲ ಹೇಳ್ತಿದ್ದೀನಿ. ಇದಕ್ಕೆ ಈ ಥರ ಒಂದು ಕ್ರಾಸ್ ಲೈನ್ ಹಾಕಿ ಫ್ರೆಂಡ್ಸ್. ಇದಕ್ಕೆ ನಾವು ವೈ ಅಂತ ಹೆಸರು ಕೊಟ್ಟಿದ್ದೀವಿ ನೋಡಿ. ಈಗ ಇಲ್ಲಿ ಬಂದು 3/4 ಇಲ್ಲಿ ತಗೊಂಡಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನಾವು ಡಾಟ್ ವಿಡ್ತ್ ಎಷ್ಟು ತಗೋಬೇಕು ನೋಡಿ. ಆಲ್ಮೋಸ್ಟ್ ಎಲ್ಲ ಕಾಮನ್ ನಾವು ತಗೊಳೋದು, ಫಿಕ್ಸ್ ತಗೊಳೋದು 1.5 ಇಂಚಿಗೆ 1 ಪಾಯಿಂಟ್ ಕಡಿಮೆ ತಗೊಂತೀವಿ ಪರ್ಫೆಕ್ಟ್ ಎದೆ ಗಾತ್ರ ಇದ್ದಾಗ. ಇಲ್ಲ ನಮ್ಮದು ಸ್ವಲ್ಪ ಚೆಸ್ಟ್ ಕಡಿಮೆ ಇದೆ, ಅಪ್ಪರ್ ಚೆಸ್ಟ್ಗಿಂತ ಫುಲ್ ಬಸ್ಟ್ ಕಡಿಮೆ ಇದೆ ಅಂತ ಅಂದಾಗ 1.5ಗೆ ನಾವು 1 ಪಾಯಿಂಟ್ ಕಡಿಮೆ ತಗೊಂತೀವಿ ಫುಲ್ ಇದ್ದಾಗ. ಆವಾಗ ನೀವು ಇನ್ನೊಂದು ಪಾಯಿಂಟ್ ಕಡಿಮೆ ತಗೋಬೇಕು ಕಡಿಮೆ ಇದ್ದಾಗ. ಇಲ್ಲ ನಮ್ಮದು ಪರ್ಫೆಕ್ಟ್ ಇದೆ, ಅಪ್ಪರ್ ಬಸ್ಟ್ಗೂ ಫುಲ್ ಬಸ್ಟ್ಗೂ ನಮಗೆ 2 ಇಂಚು 3 ಇಂಚು ಈ ಥರ ಸ್ವಲ್ಪ ಚೇಂಜ್ ಇದೆ ಅಂದಾಗ ನೀವು ಸೇಮು 1.5 ಇಂಚಿಗೆ ಒಂದು ಪಾಯಿಂಟ್ ಕಡಿಮೆ ತಗೊಳ್ಳಿ. ನೋಡಿ ನಾನು ಯಾವ ಥರ ಮಾರ್ಕ್ ಹಾಕ್ತೀನಿ ನೋಡಿ. 1.5ಗೆ ಇಲ್ಲಿದೆ ಫ್ರೆಂಡ್ಸ್. ಇದಕ್ಕೆ ನಾನು 1 ಪಾಯಿಂಟ್ ಕಡಿಮೆ, ಇಲ್ಲಿಗೊಂದು ಮಾರ್ಕು, 1.5 ಇಂಚಿಗೆ ಇಲ್ಲಿಗೊಂದು ಮಾರ್ಕು ನಾನು ಹಾಕ್ತಿದ್ದೀನಿ. ಈಗ ಇದಕ್ಕೆ ಲೈನ್ ಹಾಕಿಬಿಡೋಣ. ಈ ಥರ ನೀವು ಲೈನ್ ಹಾಕ್ಕೊಳ್ಳಿ. ಲೈನ್ ಆಗಿದೆ, ಬಸ್ಟ್ ಸೆಂಟರ್ ಎಷ್ಟು ಬಂದಿದೆ ಅಂತಲೂ ಗೊತ್ತಾಗಿದೆ. ಈಗ ಇದು ಟಕ್ಸ್ ಪಾಯಿಂಟ್ ಲೆಂತ್ ಹೇಗೆ ತಗೋಬೇಕು, ಯಾವ ಚೆಸ್ಟಲ್ಲಿ ಹೇಗೆ ತಗೋಬೇಕು ನೋಡಿ. ಇವ್ರದ್ದು ಇದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. 38/13 = ನೋಡಿ. ಇಲ್ಲಿ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. 38/13 = ನೋಡಿ 2.92 ಬಂದಿದೆ. ಅಂದರೆ 2/4 ಬರುತ್ತೆ. 2/4 ನಾವು ಇಲ್ಲಿಗೆ ಅಂದರೆ 3 ಇಂಚಿಗೆ 2 ಪಾಯಿಂಟ್ ಕಡಿಮೆ ಫ್ರೆಂಡ್ಸ್. 2/4 ಅಂದರೆ ನೋಡಿ 3 ಇಂಚಿಗೆ 2 ಪಾಯಿಂಟ್ ಕಡಿಮೆ ಅಷ್ಟು ಇವ್ರದ್ದು ಡಾಟ್ ಲೆಂತ್ ಬರುತ್ತೆ. ಇದರಲ್ಲಿ ಮಾರ್ಜನ್ ಆ್ಯಡ್ ಆಗಿಲ್ಲ ಫ್ರೆಂಡ್ಸ್. ಮಾರ್ಜನ್ ನಾವು ಮತ್ತೆ ಸಿಮಿಲೆನ್ಸ್ ಅಂದರೆ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಸ್ಟಿಚಿಂಗ್ ಒಳಗಡೆ ಬಟ್ಟೆ ಬಿಡಬೇಕಲ್ಲ, ಅದು ನಾವು ಮತ್ತೆ ತಗೋಬೇಕು. ಇದು ಬರೀ ಕಟ್ಟಿಂಗಷ್ಟೇ. ನಾವು ಪೇಪರ್ ಮೇಲೆ ಕಟ್ ಮಾಡ್ತಿದ್ದೀವಿ. ಇದು ಎಕ್ಸಾಕ್ಟ್ ಕಟ್ಟಿಂಗು. ನಾವು ಸ್ಟಿಚ್ ಮಾಡಬೇಕಾದ್ರೆ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಆ್ಯಡಿಂಗ್ ಬಿಡಬೇಕು. ಇಲ್ಲಿಗೆ ಇದು ನಮ್ಮದು ಪರ್ಫೆಕ್ಟ್ ಬಂದಿದೆ ನೋಡಿ. ಇದು ಸ್ವಲ್ಪ ಇದೇ ಮಾರ್ಕಿಗೆ ಬಂದಿದೆ, ಇದು ಕ್ರಾಸ್ ಬಂದಿದೆ. ಹಾಗಾಗಿ ಪ್ರತಿಯೊಂದು ನಾವು ಮೆಜರ್ಮೆಂಟ್ ಮಾಡಿ ತಗೋಬೇಕು. ಕರೆಕ್ಟ್ ಇದೆ ಫ್ರೆಂಡ್ಸ್. ಇದಕ್ಕೆ ನಾವು 90 ಡಿಗ್ರಿ ಕೋನಲ್ಲಿ ಈ ಥರ ಶೇಪ್ ಕೊಡೋಣ. ಇದಕ್ಕೆ ಶೇಪ್ ಕೊಡೋಣ. ಇದಕ್ಕೂ ಈ ಥರ ಶೇಪ್ ಕೊಟ್ಬಿಡೋಣ. ಈ ಥರ ಶೇಪ್ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಇದರಲ್ಲಿ ನಮ್ಮದು ಶೇಪ್ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನಾವು ರೌಂಡ್ ಬೆಲ್ಟ್ ಬರುತ್ತೆ. ಇದು ಸಿಂಗಲ್ ಡಾಟ್ನಲ್ಲಿ ರೌಂಡ್ ಬೆಲ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಸ್ಟಿಚಿಂಗು ತುಂಬ ಚೆನ್ನಾಗಿದೆ. ಸ್ಟಿಚಿಂಗ್ ಮಾಡೋದು ಇದು ನಾನು ಪಾರ್ಟ್ 2 ಮಾಡ್ತೀನಿ, ಅದು ಹೇಗೆ ಅಂತ ನೋಡಿ. ಇಲ್ಲಿ ನಾವು ಶೇಪ್ ಹೇಗೆ ಕೊಡೋದಂತ ನೋಡಿ. ಇಲ್ಲೇ ಇರೋದು ಮೇಯ್ನು. ಇಲ್ಲಿಗೆ ಸೆಂಟರಿಗೆ ಕೊಡಿ. ಈ ಥರ ಇಲ್ಲಿ ನೋಡಿ, ಇಲ್ಲಿಗೆ ಇದು ರೌಂಡ್ ಬರಬೇಕು ಫ್ರೆಂಡ್ಸ್ ಶೇಪು. ಈ ಥರ ಇದಕ್ಕೆ ನಾವು ಡ್ರಾ ಮಾಡಿದ್ದೀವಿ. ಇಲ್ಲೂ ಶೇಪ್ ಕೊಟ್ಟಿದ್ದೀವಿ, ಇಲ್ಲೂ ಶೇಪ್ ಕೊಟ್ಟಿದ್ದೀವಿ ನೋಡಿ. ಇವ್ರದ್ದು ಫುಲ್ ಬಸ್ಟ್ 38 ಇದೆ. 38ಗೆ 4th ಪಾರ್ಟ್ ಎಷ್ಟು ಬಂದಿದೆ ಅಂತ ನಾವು ನೋಡೋಣ.
38 ಈ ಥರ ಹಾಫ್ ಮಾಡಿ 19 ಬಂದಿದೆ. 19ಗೂ ನೀವು ಮತ್ತೆ ಹಾಫ್ ಮಾಡಿ 9ವರೆ ಬಂದಿದೆ ನೋಡಿ. ಇಲ್ಲಿಗೆ 9ವರೆಗೆ ಒಂದು ಮಾರ್ಕ್ ಹಾಕಿ 9ವರೆಗೆ ಇದರಲ್ಲಿ ಲೂಸಿಂಗ್ ಒಂದು ಹಾಫ್ ಇಂಚ್ ಲೂಸಿಂಗ್ ಬೇಕು ಫ್ರೆಂಡ್ಸ್. ಫುಲ್ ಬಸ್ಟಲ್ಲಿ ಈ ಥರ ಮಾರ್ಕ್ ಹಾಕಿ ಇದಕ್ಕೊಂದು ಲೈನ್ ಹಾಕೋಣ. ಲೈನ್ ಈಗ ಬ್ಯಾಕ್ ನೋಡಿ, ಬ್ಯಾಕ್ ಪಾರ್ಟ್ ಇದೇ ಥರ ಇದು ಎಲ್ಲಿಗೆ ಇದಾಗ್ತಿದೆ ಅಂತ ನೋಡಿ, ನೀವು ಎಲ್ಲಿಗೆ ಈ ಲೈನ್ ಸಿಕ್ತಿದಾವಂತ ಅಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ. ಈ ಥರ ಇಲ್ಲಿಗೆ ಕರೆಕ್ಟ್ ನಮ್ಮದು ಲೈನ್ ಬಂದಿದೆ. ಇದಕ್ಕೆ ಮಾರ್ಜಿನ್ 1.5 ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು 1 ಪಾಯಿಂಟ್ ಲೂಸ್ ಆಗಿದೆ, ಏನೂ ಆಗೋದಿಲ್ಲ. 1 ಪಾಯಿಂಟ್ ಅಷ್ಟು ಲೂಸ್ ಆದರೆ ಲೂಸ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಟೈಟ್ ಆಗಬಾರ್ದು. ಫುಲ್ ಬಸ್ಟಲ್ಲಿ ಟೈಟ್ ಆಗಿಬಿಡುತ್ತೆ. ಇಲ್ಲಿ ನಾವು ಶೇಪ್ ಕೊಡ್ತಾ ಇದ್ದೀವಿ. ಅರ್ಧ ಇಂಚಿಂದ 3/4 ಇಂಚಷ್ಟು ನಾವಿಲ್ಲಿ ಲೂಸಿಂಗ್ ಬಿಡ್ಬೋದು ಸೈಜ್ ಮೇಲೆ. ಇದು ನೋಡಿ ಪರ್ಫೆಕ್ಟ್ ಬರುತ್ತೆ. ಈಗ ಇವ್ರದ್ದು ನಾವು ಇಲ್ಲಿಂದ ಶೇಪ್ ಕೊಟ್ಟಿದ್ದೀವಿ ರೌಂಡ್ ಬೆಲ್ಟ್ ಸಿಂಗಲ್ ಡಾಟ್ಗೋಸ್ಕರ. ಈಗ ನಾವು ಬೆಲ್ಟ್ ಕ್ರಿಯೇಟ್ ಮಾಡಬೇಕಲ್ಲ ಫ್ರೆಂಡ್ಸ್. ಬೆಲ್ಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು ನೋಡಿ. ಈ ಲೈನಿಗೆ ಇಲ್ಲಿಂದ ನಮ್ಮದು ಲೈನ್ ಬಂದಿದೆಯಲ್ಲ, ಈ ಲೈನಿಗೆ ಒಂದು ಲೈನ್ ಈ ಥರ ಹಾಕ್ಕೊಳ್ಳಿ. ಈ ಥರ ಇಲ್ಲೂ ಸೇಮು, ಇಲ್ಲೂ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಂಡ್ಬಿಡಿ. ಇವ್ರದ್ದು ವೆಸ್ಟ್ ಎಷ್ಟಿದೆ? 29 ಇದೆ. 29ನಲ್ಲಿ ನಾವು 4th ಎಷ್ಟು ಮಾಡಿದ್ವಿ? 7.25 ಮಾಡಿದ್ದೀವಲ್ಲ. ನಾವು ಆವಾಗಲೇ ಹೇಗೆ ಮೆಜರ್ ಮಾಡಿದ್ವು ಟೇಪು, ನಾವು ಬ್ಯಾಕ್ ಮಾಡಬೇಕಾದ್ರೆ ಫ್ರಂಟ್ನಲ್ಲೂ ಇದೇ ಥರ ಟೇಪ್ ಇಡಿ ನೋಡಿ. ಎರಡೂವರೆಗೆ 2 ಪಾಯಿಂಟ್ ಎಕ್ಸ್ಟ್ರಾ ಬರ್ತಿದೆ ಫ್ರೆಂಡ್ಸ್. ಅದು ಈ ಥರ ತಗೊಳ್ಳಿ ಟೇಪು. ಆ ಥರ ತಗೊಂಡು ನೋಡಿ, ಇವರು ಕರೆಕ್ಟು 7.25 ಇಲ್ಲಿಗೆ ಬರ್ತಾ ಇದೆ. ಇದು ನಮ್ಮದು ಲಾಸ್ಟ್ ಮಾರ್ಜಿನ್ ಎಲ್ಲಿಗೆ ಬಂದಿದೆ? ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ನಮ್ಮದು ಇಲ್ಲಿ ನಮ್ಮದು ಇದು ವೇಸ್ಟ್ ಕಟ್ ಆಗುತ್ತೆ, ಅದರಲ್ಲಿ ಹೋಗುತ್ತೆ ನೋಡಿ. ಇದು ಸ್ವಲ್ಪ ಕ್ರಾಸ್ ಬಂದಿದೆ. ನಾನು ಆವಾಗಲೇ ಇಲ್ಲಿಗೆ ಹಾಕಿದ್ದೆ. ಈಗ ಇಲ್ಲೂ 2 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ ಇಲ್ಲಿ ಬಂತು. ಇಲ್ಲಿ ಕರೆಕ್ಟು ಬಂದಿದೆ. ನಾನು ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಬೆಲ್ಟ್ ಕಟ್ ಮಾಡೋದು ಇಲ್ಲಿಗೆ ಬಂದು 2ವರೆಗೆ 2 ಪಾಯಿಂಟ್ ಎಕ್ಸ್ಟ್ರಾ ಇಲ್ಲಿಗೆ ಬಂದಿದೆ. ಇದು ತಗೊಂಡು ಬರ್ರಿ ಲಾಸ್ಟಿಗೆ. ನಮ್ಮದು ವೆಸ್ಟ್ ಇವ್ರದ್ದು ಎಷ್ಟಿದೆ? 29ನಲ್ಲಿ 4th ಬಂದು 7.25 ಇದೆ. ಆ 7.25ಗೆ ನಾವಿಲ್ಲಿ ಮಾರ್ಜಿನ್ಗೆ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಲಾಸ್ಟಿಗೆ ಅಲ್ಲಿಗಿಟ್ಟು ಇಲ್ಲಿಗೊಂದು ಮಾರ್ಕ್ ಹಾಕಬೇಕು. ಇದು ನಮ್ಮದು ಕಟ್ ಆಗುತ್ತೆ. ನಾನು ಅದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಇದೇ ಥರ ಶೇಪ್ ಕೊಟ್ಬಿಡಿ ನೀವು ಕಟ್ ಮಾಡಬೇಕಾದ್ರೆ, ನಿಮ್ಗೆ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ಕಟ್ಟಿಂಗ್ ಹೇಗೆ ಅಂತ ನೋಡಿ. ಇನ್ನೂ ಪ್ಯಾಟರ್ನ್ ಕಟ್ ಮಾಡೋದು ಮುಗ್ದಿಲ್ಲ ಫ್ರೆಂಡ್ಸ್. ನೋಡಿ ಇದು ಯಾವ ಥರ ಕಟ್ ಆಗುತ್ತೆ ಅಂತ. ಇಲ್ಲಿ ನಾನು ನಿಮಗೆ ಡೌನ್ ಮಾಡೋದು ಹೇಳೋದು ಮರ್ತು ಬಿಟ್ಟೆ. ಇಲ್ಲಿ 2 ಪಾಯಿಂಟ್ ಅಷ್ಟು ಡೌನ್ ಮಾಡಿ ಫ್ರಂಟು. ನಾನು ಹೇಗೆ ಕಟ್ ಮಾಡ್ತಿದ್ದೀನಿ ಅಂತ ನೋಡಿ ನೀವು. ಇದರಿಂದ ಬರ್ತಿದ್ದೆ, ಎಲ್ಲಿಂದ ಟಚ್ ಮಾಡ್ಕೊಂತ ಕಟ್ ಮಾಡ್ತಿದ್ದೀನಿ. ಇದು ಸಮ ಬರಬೇಕು. ಇದಕ್ಕೆ ಕಚ್ ಪಾಯಿಂಟ್ ಈ ಥರ ಹಾಕೊಳ್ಳಿ. ನಮಗೆ ಈಗ ಮಾರ್ಕ್ ಹಾಕೋಣಕ್ಕೆ ಬೇಕಿದು. ಫ್ರಂಟ್ ನೆಕ್ ಯಾವುದಾದ್ರೂ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ನಾನು ರೌಂಡ್ನಲ್ಲಿ ತೋರಿಸಿದ್ದೀನಿ. ನೀವು ಇಷ್ಟ ಬಂದಿದ್ದು ಯಾವುದಾದ್ರೂ ಕಸ್ಟಮರ್ ರೆಕಮೆಂಡಿದ ಮೇಲೆ ಮಾಡ್ಬೋದು ನೋಡಿ. ಫ್ರಂಟ್ ರೌಂಡ್ ಶೇಪ್ ರೆಡಿ ಆಗಿದೆ. ಈಗ ಇಲ್ಲೇ ಇರೋದು ಈಗ ಮೇನು ಇದು ಕಟ್ ಮಾಡೋದು ಹೇಗೆ ನೋಡಿ. ನಾನಿದು ಇಲ್ಲಿ ಆವಾಗಲೇ ಇಲ್ಲಿಗೆ ನಾವು ಮಾರ್ಕ್ ಹಾಕಿದ್ವಿ, ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಕಟ್ ಮಾಡಿ ಗಮ್ ಇದ್ದರೆ ಒಂದು ಗಮ್ ತಗೊಳ್ಳಿ. ಇಲ್ಲಿಗೆ ನಮ್ಮದು ಜಾಯಿಂಟ್ ಬರಬೇಕು ಫ್ರೆಂಡ್ಸ್. ಈ ಜಾಯಿಂಟಿಗೆ ಈ ಥರ ಒಂದು ಗಮ್ ಸ್ವಲ್ಪ ಹಚ್ಚಿ ಈ ಥರ ಈ ಜಾಯಿಂಟ್ ಹತ್ರ ಈ ಜಾಯಿಂಟ್ ಬಂದು ಈ ಥರ ಕೂರಬೇಕು. ಈ ಥರ ಮಾಡಿ ಇದು ಲೆವೆಲ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ವೀಟ್ ಥರ ಬಂದಿದೆ. ಇಲ್ಲಿ ನಾವಿನ್ನು ಇದು ಫ್ಯಾಬ್ರಿಕ್ ಮೇಲೆ ಹೇಗೆ ಅಂತ ಇದನ್ನು ನಿಮಗೆ ತೋರಿಸ್ತೀನಿ. ಫ್ಯಾಬ್ರಿಕ್ ಮೇಲೆ ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೆ ಪೇಪರ್ ಮೇಲೇ ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್.
ಪೇಪರ್ ಇದು ಫ್ಯಾಬ್ರಿಕ್ ಮೇಲೇನೂ ನಾನು ಅಡ್ಜಸ್ಟ್ ಮಾಡಿ ತೋರಿಸ್ಬೋದು. ನಿಮಗೆ ಪೇಪರ್ ಮೇಲೆ ತೋರಿಸಿ ಆಮೇಲೆ ನಾನು ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಹೇಗೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಇಟ್ಟಿದ್ದೀವಿ ಕಟ್ ಮಾಡಿದ್ದು ಪಟ್ಟಿ. ಇದು ನಾವು ಡಾಟ್ ಹಾಕಿದ್ದೀವಲ್ಲ, ಈ ಡಾಟಿಗೆ ಕರೆಕ್ಟ್ ಈ ಥರ ಜಾಯಿಂಟ್ ಮಾಡಿ ನೋಡಿ. ಆವಾಗಲೇ ನಾನು ಈ ಥರ ಕಟ್ ಮಾಡಿದ್ದೆ, ಲೈನ್ಸ್ ಕರೆಕ್ಟ್ ಜಾಯಿಂಟ್ ಆಗ್ತಿದ್ದಾವೆ. ಸ್ವಲ್ಪ ಇದು ಇಲ್ಲೇ ಸ್ವಲ್ಪ ಈ ಥರ ಪಾಯಿಂಟ್ ಮಾಡಿ, ಸ್ವಲ್ಪ ಈ ಥರ ಕ್ರಾಸ್ ಮಾಡಿ ಗೊತ್ತಾಗಲಿ ಅಂತ ನೋಡಿ. ಸ್ಕೇಲ್ ಕರೆಕ್ಟು ಈ ಲೈನಿಗೆ ಟಚ್ ಆಗ್ತಾ ನಾನು ಸ್ಕೇಲ್ ಇಟ್ಟಿದ್ದೀನಿ. ಆವಾಗ ಸ್ವಲ್ಪ ಇದು ಕ್ರಾಸ್ನಲ್ಲಿ ಬಂದಿದೆ. ಇಲ್ಲಿಂದ ಈ ಥರ ಲೈನ್ ಹಾಕ್ಕೊಳ್ಳಿ. ಇದು ನಮ್ಮದು ಈಗ ಕಟ್ಟಿಂಗ್ ಲೈನು ಕರೆಕ್ಟು ಬರುತ್ತೆ ಇದರಲ್ಲಿ. ಇಲ್ಲಿಂದ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಈ ಶೇಪ್ ಕರೆಕ್ಟು ಬರುತ್ತೆ ನಮ್ಮದು. ಡೈರೆಕ್ಟ್ ಒಂದರ ಮೇಲೆ ಮಾಡೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಇವೆಲ್ಲ ಮಾಸ್ಟರ್ ಕಟ್ಟಿಂಗ್ಸು ಹಾಗೆ ಬರೋದಿಲ್ಲ ಇವು. ನೋಡಿ ಇದು ಇಷ್ಟು ನಮ್ಮದು ಕಟ್ ಆಗುತ್ತೆ. ಈಗ ಹೇಗೆ ಅಂತ ತೋರಿಸ್ತೀನಿ. ಎಲ್ಲೂ ಮಿಸ್ ಕಾಡ್ದಂಗೆ ಶೇಕ್ ಆಗಿಲ್ದಂಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನೋಡಿ ಈ ಥರ ಬಂದಿದೆ. ಈ ಮಾರ್ಜನ್ಗೂ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ಮಾರ್ಜನ್ ಹತ್ರನೂ ಲೈನ್ ಹಾಕ್ಕೊಳ್ಳಿ. ಇದು ನಾವು ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟ್ ಬರುತ್ತೆ. ಇಲ್ಲಿಗೆ ಒಂದು ಟಕ್ಸ್ ಪಾಯಿಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಮ್ಮದು ಸ್ಟಿಚಿಂಗ್ ಲೈನು ಪಟ್ಟಿ ಮಾಡೋಕ್ಕೋಸ್ಕರ ನೋಡಿ ಈ ಥರ. ಇದು ನಮ್ಮದು ಫಸ್ಟ್ ಪೇಪರು, ಇದು ನಮ್ಮದು ಸೆಕೆಂಡ್ ಪೇಪರು. ನೋಡಿ ಇದು ಕರೆಕ್ಟ್ ಸೆಟ್ ಆಗ್ತಿದೆಯಾ ಇಲ್ಲ ಅಂತ ಈ ಥರ ನಾವು ಟಕ್ಸ್ ಹಿಡಿತೀವಲ್ಲ, ಈ ಟಕ್ಸ್ ಹಿಂಗೆ ರಿಮೂವ್ ಆದಾಗ ಈ ಲೈನ್ ಬಂದು ಇದರಲ್ಲಿ ಕೂರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ತುಂಬ ನೀಟಾಗಿ ಬರುತ್ತೆ. ಬ್ಲೌಸು ಫಿಟ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬಂದು ಇದರಲ್ಲಿ ಕೂರುತ್ತೆ. ಈ ಲೈನ್ ಬಂದು ಇದಕ್ಕೆ ಟಚ್ ಆಗುತ್ತೆ ಈ ಥರ. ಇದು ನಾವು ಸ್ಟಿಚ್ ಮಾಡಬೇಕಾದ್ರೆ ಹೇಗೆ ಅಂತ ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಈಗ ನಾನು ಕಟ್ ಮಾಡಿ ಆಗಿದೆ. ಇದು ನಮ್ಮದು ಯೂಸ್ ಇಲ್ಲ, ಇದೇ ನಮ್ಮದು ಮೇಯ್ನು. ಶೇಪ್ ನಮ್ಮದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಇದೇ ಥರ ಇನ್ನೂ ಸ್ವಲ್ಪ ಸ್ಮಾಲ್ ಸೈಜಸ್ ಅಂದರೆ ಇದು ಇನ್ನೂ ಚಿಕ್ಕದು ಬರುತ್ತೆ, ಇನ್ನೂ ಸ್ವಲ್ಪ ಹೆವಿ ಸೈಜ್ ಇದ್ದರೆ ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ. ಸೈಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನಮ್ಮದು ರೌಂಡು ಸರ್ಕಲು ಇದು ಹೇಗೆ ಬಂದಿದೆ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಇದು ನಾನು ಫ್ಯಾಬ್ರಿಕ್ನಲ್ಲಿ ಹೇಗೆ ಕವರ್ ಮಾಡಬೇಕಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಕಟ್ಟಿಂಗ್ ರೆಡಿ ಆಗಿದೆ. ಇದು ನಾನು ಫ್ಯಾಬ್ರಿಕ್ ಮೇಲೆ ಹೇಗೆ ಕಟ್ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು, ಇದು ಶೇಪ್ ಬೆಲ್ಟು. ಇದು ನೋಡಿ ಇದರಲ್ಲಿ ಈ ಥರ ನಾನು ಶೇಪ್ ಈ ಥರ ರೌಂಡ್ ತೆಗ್ದಿದ್ದೀನಿ. ಇಲ್ಲಿ ಆವಾಗಲೇ ಚೂಪಿದ್ದಾಗ ನೀವೇನು ಮಾಡಬೇಕು, ಸ್ವಲ್ಪ ಆರ್ಮೋಲ್ ಶೇಪರಿಂದ ಈ ಥರ ಶೇಪ್ ಇಟ್ಟು ತೆಗಿಬೇಕು. ಅದು ನಾನು ಕ್ಯಾಮ್ರಾ ಬಂದಾಗಿಬಿಟ್ಟಿತ್ತು ಫ್ರೆಂಡ್ಸ್, ಹಾಗಾಗಿ ನಾನು ನೋಡ್ಕೊಂಡಿಲ್ಲ. ಇದು ಫ್ಯಾಬ್ರಿಕ್ ಮೇಲೆ ತೋರಿಸ್ತೀನಿ ನಾನು ಹೇಗೆ ಅಂತ. ನೋಡಿ ಈಗ 36, 38, 29 ಇದು ಕಟ್ಟಾಗಿತ್ತು ಪೇಪರು. ಈಗ ನಾನು ಕಟ್ಟಿಂಗು ಬೇರೆ ಪ್ಯಾಟರ್ನ್ ಕಟ್ ಮಾಡಿದ್ದೆ ಫ್ರೆಂಡ್ಸ್. ಇದು 30 ಸೈಜ್ನಲ್ಲಿ ಒಂದು ಕಟ್ ಮಾಡಿದ್ದೆ. ಇದರಲ್ಲಿ ನಾನು ತೋರಿಸ್ತೀನಿ ಹೇಗೆ ಅಂತ ನಿಮಗೆ, ಮಾರ್ಜಿನ್ ಹೇಗೆ ಬಿಡಬೇಕು ಅಂತ. ನೋಡಿ ಈ ಥರ ಬ್ಯಾಕ್ ಪಾರ್ಟು ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡ್ಬಿಡಿ. ಸ್ವಲ್ಪನೂ ಎಲ್ಲೂ ಫ್ಯಾಬ್ರಿಕ್ ಬಿಟ್ಟಿಲ್ದಂಗೆ ಕರೆಕ್ಟು ಪೇಪರ್ ಹೇಗಿದೆಯೋ ಅದೇ ಥರ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ ಇದು ಬ್ಯಾಕ್ ಪಾರ್ಟ್ ಮಾರ್ಕ್ ಹಾಕಿದ್ದೀನಿ. ಈಗ ಫ್ರಂಟ್ ಪಾರ್ಟ್ಗೆ ಹೋಗೋಣ. ಫ್ರಂಟ್ ಪಾರ್ಟ್ ಬಂದು ಫ್ರೆಂಡ್ಸ್ ನಮಗೆ ಕ್ರಾಸ್ ಇಡಬೇಕು, ಸ್ಟ್ರೈಟ್ ಇಡಬಾರ್ದು. ಇದು ಸಿಂಗಲ್ ಡಾಟ್ ಅಲ್ವಾ, ಹಾಗಾಗಿ ಸ್ಟ್ರೈಟ್ ಇದು ಕ್ರಾಸ್ ಇಡ್ತಾ ಇದ್ದೀನಿ. ನೋಡಿ ನಾನು ಯಾವ ಥರ ಇಡ್ತಿದ್ದೀನಿ ಪೇಪರ್ ಅಂತ. ಈ ಥರ ಇದು ಹೇಗಿದೆಯೋ ಆ್ಯಸ್ ಇಟ್ ಈಸು ಅದೇ ಥರ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ ಇದು ಕರೆಕ್ಟು ಮಾರ್ಕ್ ಹಾಕಿದ ಮೇಲೆ ಫ್ರೆಂಡ್ಸ್ ನಾನು ನಿಮಗಿಲ್ಲಿ ಮಾರ್ಜಿನ್ ಎಲ್ಲಿ ಬಿಡಬೇಕು ಅನ್ನೋದು ಈಗ ತೋರಿಸ್ತೀನಿ. ನೋಡಿ ಇದು ನಮ್ಮದು ಕರೆಕ್ಟ್ ನಾವು ಆವಾಗಲೇ ಕಟ್ ಮಾಡಿದ್ದು. ಇದು ನಮ್ಮದು ಸ್ಟಿಚಿಂಗಿಗೋಸ್ಕರ ಇಲ್ಲಿ ನಾವು ಮಾರ್ಜಿನ್ ಬಿಡಬೇಕು. ಇದಕ್ಕೆ ಸಿಮಿಲಾನ್ಸ್ ಅಂತೀವಿ. ಈ ಥರ ನಾವೆಷ್ಟು ಒಳಗಡೆಗೆ ನಾವು ಸ್ಟಿಚಿಂಗಿಗೆ ಮಾಡ್ತೀವೋ ಅಷ್ಟೇ ನಾವು ಇಡಬೇಕು.
ಇಲ್ಲಿಗಿದೆ ನೋಡಿ. ಈಗ ಸ್ಕೇಲಿಂದ ಮಾರ್ಕ್ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕ್ರಾಸ್ ಮೇಲೆ ಇದೆ ಫ್ಯಾಬ್ರಿಕ್ಕು. ಇಲ್ಲೂ ಬುಕ್ಸ್ ಪಟ್ಟಿ ಹತ್ರನೂ ಲೈನ್ ಹಾಕೊಂಡ್ಬಿಡಿ. ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇದು ಹೇಗಿದೆಯೋ ಈಗ ಆ್ಯಸ್ ಇಟ್ ಈಸ್ ಹಾಗೆ ಕಟ್ ಮಾಡಿಬಿಡ್ತೀನಿ. ಇದಾಗಿದ ಮೇಲೆ ಈಗ ನಾವು ಬೆಲ್ಟ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಬೆಲ್ಟ್ಗೋಸ್ಕರ ಇದು ಪೇಪರ್ ಇಟ್ಟಿದ್ದೀನಿ. ಈ ಥರ ನಮ್ಮದು ಫ್ಯಾಬ್ರಿಕ್ ಭಾಳ ಇದೆ ಅಂತಂದರೆ ಇಡ್ಬೋದು ಅಡ್ಜಸ್ಟ್ಮೆಂಟಿಗೆ. ನಾನು ಆವಾಗಲೇ ನಾನು 30 ಸೈಜಿಂದು, ಇದು 38 ಫ್ರೆಂಡ್ಸ್. ಇದರಲ್ಲಿ ನಾನು ಆವಾಗಲೇ ಇಲ್ಲಿ ತೆಗಿಬೇಕಾದ್ರೆ ಕ್ಯಾಮ್ರಾ ಹಾಫ್ ಆಗಿಬಿಟ್ಟಿತ್ತು, ನಿಮಗೆ ತೋರ್ಸೋಕ್ಕಾಗಿದ್ದಿಲ್ಲ. ನೋಡಿ, ನಾನು ಸ್ವಲ್ಪ ಆರ್ಮೋಲ್ ಶೇಪರಿಂದ ಇಲ್ಲಿ ಸ್ವಲ್ಪ ಈ ಥರ ಇಲ್ಲಿ ಶೇಪ್ ಕೊಟ್ಟಿದ್ದೆ ಅಷ್ಟೇ. ನಾನು ಜಾಸ್ತಿ ಏನೂ ಮಾಡಿಲ್ಲ. ಈ ಥರ ಸ್ವಲ್ಪ ಇಲ್ಲಿ ಚೂಪಿತ್ತು, ಆ ಚೂಪಿದ್ದಿದ್ದು ನಾನು ಈ ಥರ ಶೇಪ್ ಕೊಟ್ಟೆ ಅಷ್ಟೇ ಫ್ರೆಂಡ್ಸ್. ಈ ಥರ ಮಾಡಿ ಇದಕ್ಕೆ ನಾನು ಸ್ಟಿಚಿಂಗ್ ಮಾರ್ಜಿನ್ ಹೇಗೆ ಬಿಡಬೇಕಂತ ತೋರಿಸ್ತೀನಿ ನೋಡಿ. ಈ ಲೈನ್ಸ್ ಹೇಗಿದಾವೋ ಆ್ಯಸ್ ಇಟ್ ಈಸ್ ಹಾಗೆ ಲೈನ್ಸ್ ಹಾಕ್ಕೊಳ್ಳಿ. ಈ ಲೈನಿಗೂ ಆ್ಯಸ್ ಇಟ್ ಈಸ್ ಲೈನ್ ಹಾಕ್ಕೊಳ್ಳಿ, ಹೇಗಿದೆಯೋ ಹಾಗೆ. ಇಲ್ಲೂ ಸೇಮು. ಎಲ್ಲೂ ನಾವು ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಮ್ಮದು ಬ್ಯಾಕ್ ಪಾರ್ಟಿಂದ ಇದು ತೆಗೆದಿದ್ದು, ಹಾಗಾಗಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಯಾಡಿದೆ, ಇಲ್ಲೇ ನಾವು ಮಾರ್ಜಿನ್ ಬಿಡಬೇಕಷ್ಟೇ. ಇಲ್ಲಿ 1 ಸೆಂಟಿಮೀಟ್ರ್ ಅಷ್ಟು 3 ಪಾಯಿಂಟ್ ಅಷ್ಟು ನಾವು ಮಾರ್ಜಿನ್ ಬಿಟ್ಟರೆ ಸಾಕು. ನೋಡಿ, ಈ ಥರ ಬಂದಿದೆ ಶೇಪ್ ಬೆಲ್ಟ್. ಸಿಂಗಲ್ ಡಾಟ್ನಲ್ಲಿ ರೌಂಡ್ ಬೆಲ್ಟ್ ಕಟ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ರೌಂಡ್ ಬೆಲ್ಟ್ ಕಟಿಂಗ್ ಅಂತೀವಿ. ಸಿಂಗಲ್ ಡಾಟೇ ಬರುತ್ತೆ ಇದಕ್ಕೆ. ಡಬಲ್ ಡಾಟು, ತ್ರಿಬಲ್ ಡಾಟು, 4th ಡಾಟ್ ಬರೋದಿಲ್ಲ. ನೋಡಿ, ಇದು ಆ್ಯಸ್ ಇಟ್ ಈಸ್ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಎಷ್ಟು ಬಿಟ್ಟಿದ್ದೀವೋ ಅಷ್ಟೇ ಬಿಡಬೇಕು. ಒಂದ್ಸಲಿ ಈ ಥರ ಪ್ಯಾಟರ್ನ್ ಇಟ್ಟು ನಾವು ಕರೆಕ್ಟ್ ಕಟ್ ಮಾಡಿದ್ದೀವಾ ಇಲ್ಲ ಅಂತ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಹೆಚ್ಚು ಕಡಿಮೆ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ನಾವು ಸ್ಟಿಚಿಂಗಿಗೆ ಎಷ್ಟು ಬಿಟ್ಟಿದ್ದೀವಿ ಅಷ್ಟೇ ಬಿಡಬೇಕು. ಮಿಕ್ಕಿದ್ದು ತೆಗೆದು ಬಿಡಿ. ನೀಟಾಗಿ ಇದೇ ಥರ ಬರಬೇಕು. ನಾನೀಗ ಇದು ಹೇಗೆ ಕಟ್ ಮಾಡಿದ್ದೀನೋ ಆ್ಯಸ್ ಇಟ್ ಈಸು ಇಲ್ಲಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮಾರ್ಕ್ ಹಾಕಿದ್ದೀನಲ್ಲ, ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಪ್ಯಾಟರ್ನ್ ಪ್ರಕಾರ ಫ್ಯಾಬ್ರಿಕ್ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಪ್ಯಾಟರ್ನಿಂದ ನಾವು ಫ್ಯಾಬ್ರಿಕ್ ಮೇಲೆ ಹೇಗೆ ಕಟಿಂಗ್ ಮಾಡಬೇಕು ಮತ್ತು ಮಾರ್ಜಿನ್ ಎಲ್ಲಿ ಬಿಡಬೇಕಂತ ನಾವಿವತ್ತು ಕಲ್ತಿದ್ದೀವಿ. ನಾನು ಪಾರ್ಟ್ 2ನಲ್ಲಿ ನಿಮಗೆ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.